ಕೋಪಗೊಳ್ಳುವುದು ಮತ್ತು ಕೆರಳುವುದರಿಂದ ಮದ್ಯಪಾನದತ್ತ ಮನಸ್ಸು ಹೇಗೆ ಹರಿಯುತ್ತದೆ ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ನಿನ್ ಗಂಡ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ ಅಂದ್ರೆ ಮತ್ತೆ ಕುಡಿಯೋದು ಶುರು ಮಾಡ್ಕೊಂಡು ಹೇಗೆ? ಇಲ್ಲಪ್ಪ, ಹಾಗೇನಿಲ್ಲ. ಮೊನ್ನೆ ನಿನ್ ಸ್ನೇಹಿತ ವಿದೇಶದಿಂದ ಬಂದ ಅಂತ ಪಾರ್ಟಿ ಕೊಟ್ಟಂತೆ, ಅಲ್ಲಿ ಇವನು ಇದ್ನಂತೆ. ಹೋಗಿದ್ರಪ್ಪ, ಆದ್ರೆ ಕುಡ್ದಿಲ್ಲ, ಬರೀ ಊಟ ಮಾಡ್ಕೊಂಡ್ ಬಂದಿದ್ದಾರೆ. ನಿನ್ಗೆ ಗೊತ್ತಾಗೋದಿಲ್ಲ, ಅಲ್ಲದೆ ವಾಸನೆ ಬರ್ದೇ ಇರೋ ಎಣ್ಣೆನೂ ಇರ್ತದೆ. ಹಾಗೇನಿಲ್ಲ ಅಪ್ಪ. ನಾನು ಅವನ ಜೊತೆ ಒಂದಿಷ್ಟು ಮಾತಾಡ್ಬೇಕು, ಕರೆ ಅವನ್ನ. ಏನ್ ಮಾವೇ, ಏನಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಈಗ ಹೇಗಿದೆ? ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ ಅಂದ್ರೆ ಮುಂಚಿನ ತರ ಪಾರ್ಟಿ ಗೀಟಿಗೆ ಹೋಗೋದಿಲ್ಲ ತಾನೆ? ಆ ಥರ ಏನಿಲ್ಲ ಮಾವ. ಅದಾ ಬಸ್ಸಿಗೆ ಟೈಮ್ ಆಗ್ತಿದೆ, ನಡಿ ಹೋಗೋಣ. ಬರ್ತೀನಿ ಮಾವ. ಬರ್ತೀನಪ್ಪ. ಆಯ್ತಮ್ಮ. ಎಲ್ಲ ಬುದ್ಧಿ ಹೇಳೋರು ಆಗೋದ್ರು ನನಗೆ. ಎಲ್ರು ಅಂದ್ರೆ ಯಾರು ಹೇಳಿದ್ರಿ? ನಮ್ಮಪ್ಪ ಒಂದೆರಡು ಬುದ್ಧಿ ಮಾತ್ರ ಇರ್ಬೇಕು ಅಷ್ಟೇ. ನಿಮ್ಮ ಅಪ್ಪ ಏನ್ ಸಾಚನಾ? ಹೌದ್ರಿ, ನಮ್ಮಪ್ಪ ಏನ್ ಮಾಡಿದ್ರು? ಅವ್ರು ಸಾಚಾನೆ. ಹಾ, ನಿಮ್ಮ ಅಪ್ಪ ಮಾತ್ರ ಸಾಚ. ನಾನು ಈ ಪ್ರಪಂಚ ದೊಡ್ಡ ಕುಡ್ಕಬಿಡು. ಹೌದ್ರಿ, ದೊಡ್ಡ ಕುಡ್ಕ. ಹೇ, ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಸರಿಗಿರಲ್ಲ ನೋಡು. ಏನ್ರಿ, ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಹೌದು, ಏನ್ ಮಾಡ್ತೀನಿ ನೋಡು. ಏನೇ ಆ ತಿರುಪತಿ ಮಗ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನನ್ನನ್ನೇ ಬೈತೀನಲ್ಲೇ. ಮತ್ತೆ ಶುರು ಮಾಡ್ಕೊಂಡ್ಬಿಟ್ರೆ ನೀವು ಹಳೆ ಚಾಳಿನ. ನಾನು ಕುಡಿಯೋದು ಬಿಟ್ಟಿದೆ ತಾನೆ. ಏನೇ ಪ್ರಯೋಜನ? ನೀನು ನಂಬಲಿಲ್ಲ, ನಿಮ್ಮ ಅಪ್ಪನೂ ನಂಬಲಿಲ್ಲ. ಅದಕ್ಕೆ ಮತ್ತೆ ಕುಡಿಯೋ ಶುರು ಮಾಡ್ಬಿಟ್ರಾ? ನಿಮ್ ವಂಶನೇ ಹೀಗೆ. ವಂಶದ ಬಗ್ಗೆ ಮಾತಾಡಿದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ. ನಿಮ್ ವಂಶದಲ್ಲಿ ಅಷ್ಟು ದೊಡ್ಡ ಕುಡುಕ ನನ್ನ ಮಕ್ಕಳು ಈ ಪ್ರಪಂಚದಲ್ಲೇ ಇಲ್ಲ. ಹೌದ್ರಿ, ನೋಡ್ತಾ ಇದ್ದೀನಿ ನನ್ನ ಕಡೆಗೆ ಯಾರು ಮಹಾ ಕುಡುಕರು ಅಂತ. ಜಾಸ್ತಿ ಮಾತಾಡೋಣ. ನಾನು ಕುಡಿಯೋದು ಬಿಟ್ಟಿದೆ ತಾನೆ. ನೀನು ನಿಮ್ಮಪ್ಪ ನಂಬುದ್ರೇನೆ, ನನ್ನನ್ನು ನಂಬುದ್ರೇನೆ. ನೀನು ನಿಮ್ಮಪ್ಪ ನಿಮ್ಮ ವಂಶ ದೊಡ್ಡ ಕುಡುಕ. ನೋಡಿ, ನಮ್ಮ ವಂಶದ ಬಗ್ಗೆ